ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ರಾಮನಗರ ಜಿಲ್ಲೆ ಬಿಡದಿ ಸಮೀಪದಲ್ಲಿ ಒಂದು ಜೋಗನಹಳ್ಳಿ ಗ್ರಾಮ ಇದೆ. ಅಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ನ್ಯೂಸು ಹೊರಗಡೆ ಬರ್ತಾ ಇದೆ ಸ್ನೇಹಿತರೆ. ಈ ಒಂದು ನ್ಯೂಸು ಅಥವಾ ಈ ಒಂದು ಸುದ್ದಿ ನಿಮಗೆ ಎಜುಕೇಷನ್ಗೋಸ್ಕರ ಏನೋ ಹೆದರಿಸ್ಬೇಕು, ಭಯಪಡಿಸ್ಬೇಕು ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಇದನ್ನು ಮಾಡ್ತಾಯಿಲ್ಲ. ದಯವಿಟ್ಟು ಯಾರೆಲ್ಲ ಸ್ವಲ್ಪ ಭಯ ಪಡ್ತೀರಾ ಅಂಥವ್ರು ಈ ವಿಡಿಯೋವನ್ನು ನೋಡದೇ ಇರೋದೇ ಒಳ್ಳೆಯದು ಅಂತ ನಾನು ಅಂದ್ಕೊತೀನಿ. ಆದರೆ ಈ ಒಂದು ವಿಷಯ ಯಾಕೆ ಅಂದರೆ ಇತ್ತೀಚಿನ ನಮ್ಮ ಎಲ್ಲೋ ಸಿನಿಮಾಗಳಲ್ಲಿ ನೋಡಿದ್ದೋ ಈ ರೀತಿಯಾದಂಥ ದೃಶ್ಯವನ್ನು. ಆದರೆ ಇದು ಬೆಂಗಳೂರಿನ ಸಮೀಪದಲ್ಲಿಯೇ ರಾಮನಗರ ಜಿಲ್ಲೆಯ ಬಿಡದಿ ಗ್ರಾಮದಲ್ಲಿ ನಡೆದಿದೆ. ಈ ಒಂದು ವಿಷಯವನ್ನು ಹೆಚ್ಚಿನ ಮಾಹಿತಿಗೋಸ್ಕರ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಬೇಗ ಪ್ರಾರಂಭ ಮಾಡೋಣ ಸ್ನೇಹಿತರೆ. ಈ ಒಂದು ವಿಷಯ ಬರ್ತಾ ಇರೋದು ರಾಮನಗರ ಜಿಲ್ಲೆ ಬಿಡದಿ ಹೋಬಳಿ ಜೋಗನಹಳ್ಳಿ ಗ್ರಾಮದಲ್ಲಿ ತೋಟದ ಮನೆಯಲ್ಲಿ 25 ಮನುಷ್ಯರ ತಲೆಬುರುಡೆ ಪತ್ತೆಯಾಗಿದೆ. 25 ತಲೆಬುರುಡೆಗಳು, ಮನುಷ್ಯನ ತಲೆಬುರುಡೆ ಬೆಳಕಿಗೆ ಬಂದಿದೆ ಅಂದರೆ ಅಲ್ಲೇನೋ ಆಗಿದೆ, ಏನೋ ಇಂಟ್ರೆಸ್ಟಿಂಗ್ ಇದೆ. ಆ ತಲೆಬುರುಡೆಗಳೆಲ್ಲ ಏನಾಗಿದ್ದು ಅಂದರೆ ಇವು ಮನುಷ್ಯರ ತಲೆಬುರುಡೆಗಳು ಅಂದಾಗ ಅಲ್ಲೇನೋ ಒಂದು ಹತ್ಯಾಕಾಂಡ ಆಗಿದೆಯಾ, ಇದರ ಹಿಂದೆ ಏನು ಕ್ಯೂರಿಯಾಸಿಟಿ ಇದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಒಂದು ಜೋಗನಹಳ್ಳಿ, ಬಿಡದಿ ಸಮೀಪದ ಜೋಗನಹಳ್ಳಿಯಲ್ಲಿ ತೋಟದ ಮನೆಯೊಂದರಲ್ಲಿ 25 ಮನುಷ್ಯರ ತಲೆಬುರುಡೆಗಳು ಪತ್ತೆಯಾಗಿವೆ. ಆ ವ್ಯಕ್ತಿ ಬಲರಾಮ್ ಎಂಬ ವ್ಯಕ್ತಿ ತಲೆಬುರುಡೆಯನ್ನು ಸಂಗ್ರಹ ಮಾಡಿದ್ದಾನೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಬಲರಾಮ್ ತಲೆಬುರುಡೆಗಳನ್ನು ಸಂಗ್ರಹಿಸಿ ಅವುಗಳಿಂದ ಮಾಟ ಮಂತ್ರ ಮಾಡ್ತಾನೆ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಸ್ಮಶಾನದಲ್ಲಿ ಪೂಜೆ ಮಾಡುತ್ತಿದ್ದದನ್ನು ನೋಡಿದಂಥ ಜನ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದು, ಸದ್ಯ ಸ್ಥಳಕ್ಕೆ ಬಂದ ಪೊಲೀಸರು ಅಂದರೆ ಬಿಡದಿಯ ಪೊಲೀಸರು ಬಲರಾಮ್ನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಿನ್ನೆಯಷ್ಟೇ ಮಹಾಶಿವರಾತ್ರಿ ಅಮಾವಾಸ್ಯೆ ಮುಗಿದೈತೆ. ರಾಮನಗರದ ಬಿಡದಿ ಬಳಿಯ ಜೋಗನಹಳ್ಳಿ ಗ್ರಾಮದ ಬಲರಾಮ್ ಎಂಬ ವ್ಯಕ್ತಿ ಮಧ್ಯರಾತ್ರಿ ವೇಳೆ ಸ್ಮಶಾನದಲ್ಲಿ ಪೂಜೆ ಮಾಡ್ತಾಯಿದ್ದು, ಇದನ್ನು ಅಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಗಮನಿಸಿದ್ದಾರೆ. ಇದನ್ನು ನೋಡಿ ಭಯಭೀತರಾದಂತಹ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸಾರ್ವಜನಿಕರ ದೂರಿನ ಮೇರೆಗೆ ಸ್ಮಶಾನಕ್ಕೆ ಬಂದಂತಹ ಬಿಡದಿ ಪೊಲೀಸರು ವಿಚಾರಣೆಯನ್ನು ನಡೆಸಿ ಬಲರಾಮ್ನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗೆ ಪಡೆದುಕೊಂಡ ನಂತರ ವಿಚಾರಣೆಯನ್ನು ಪ್ರಾರಂಭ ಮಾಡಿದಾಗ ಬಲರಾಮ್ ತೋಟದ ಮನೆಯಲ್ಲಿ ಅನೇಕ ಮಾನವರ ತಲೆಬುರುಡೆಗಳು ಪತ್ತೆಯಾಗಿವೆ. ಆಗ ಪೊಲೀಸ್ನವರು ಪ್ರಶ್ನೆ ಮಾಡಿದಾಗ ಈ ತಲೆಬುರುಡೆಗಳು ಎಲ್ಲಿಂದ ಬಂದೋ ಅಂತ ವಿಚಾರಣೆಯನ್ನು ಮಾಡಿದಾಗ ಅವ್ರು ಹೇಳ್ತಾ ಇದ್ದಾರೆ, ಇದು ನನ್ನ ತಾತನ ಕಾಲದಿಂದಲೂ ಈ ಬುರುಡೆಗಳನ್ನು ಪೂಜೆ ಮಾಡ್ತಾ ಬಂದಿದ್ದೇವೆ. ನಮ್ಮ ತಾತನೂ ಸಹ ಪೂಜೆ ಮಾಡ್ತಾಯಿದ್ರು, ನಾನು ಸಹ ಇದನ್ನು ಪೂಜೆ ಮಾಡಿಕೊಂಡು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀನಿ ಅಂತ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮನುಷ್ಯರ ತಲೆಬುರುಡೆಗಳು ಪತ್ತೆಯಾಗಿದ್ದು ಜನ ಬೆಚ್ಚಿ ಬಿದ್ದಿದ್ದಾರೆ. ಅದ್ರ ಜೊತೆಗೆ ಅಲ್ಲೆಲ್ಲ ಅರಿಶಿನ, ಕುಂಕುಮ, ಬಿಳಿಯ ಪಟ್ಟಿಗಳನ್ನು, ಈ ಬುರುಡೆಗಳನ್ನು ಇದನ್ನೆಲ್ಲ ನೋಡಿ ಜನ ಗಾಬರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ನಂತರ ಘಟನಾ ಸ್ಥಳಕ್ಕೆ SP TV ಸುರೇಶ್ ಅವರು, ಬಿಡದಿ ಇನ್ಸ್ಪೆಕ್ಟರು ಚಂದ್ರಪ್ಪ ಇವರೆಲ್ಲ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹಾಗೆ FSL ತಂಡ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದೆ. ಕಳೆದ 4-5 ವರ್ಷದಿಂದ ತಲೆಬುರುಡೆ, ಕೈಕಾಲು, ಮೂಳೆ ಸಂಗ್ರಹ ಮಾಡಲಾಗಿರುವಂತಹ ಶಂಕೆನೂ ವ್ಯಕ್ತ ಆಗ್ತಾ ಇದೆ. ಹಾಗೆ ಮನುಷ್ಯರ ಮೂಳೆಗಳಿಂದನೇ ಆತ ಮಂಚವನ್ನು ಮಾಡಿಸ್ಕೊಂಡು ಅದರ ಮೇಲೆ ಮಲಗ್ತಾ ಇದ್ದ. ಈ ಬಲರಾಮು ಸಾಮಾನ್ಯ ಮನುಷ್ಯನಲ್ಲ. ಯಾಕೆ ಅಂದರೆ ಈತ ಕೋಟ್ಯಾಧೀಶ ಅಂತಲೇ ಹೇಳ್ಬೋದು. ಒಂದಷ್ಟು ಜಮೀನನ್ನು ಇಟ್ಕೊಂಡಿದ್ದಾನೆ. ಹಾಗೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಜಮೀನು ಬಹಳ ಬೆಲೆಗೆ ಮಾರಾಟವಾಗುತ್ತೆ. ಅದರಿಂದ ಈತ ಒಳ್ಳೆ ಕೋಟ್ಯಾಧಿಪತಿ. ಹಾಗೆ ಖಾಸಗಿ ಕಂಪನಿಗಳಿಗೆ ಭೂಮಿಯನ್ನು ಲೀಸ್ ಕೊಟ್ಟಿದ್ದಾನೆ. ತನ್ನದೇ ಜಮೀನಲ್ಲಿ ಶೆಡ್ ನಿರ್ಮಾಣ ಮಾಡಿ
ಆ ಶೆಡ್ಡಿನ ಒಳಗೆ ಸ್ಮಶಾನ ಪೀಠವನ್ನು ನಿರ್ಮಾಣ ಮಾಡಿಕೊಂಡು ಸ್ಮಶಾನದಲ್ಲಿ ತಲೆಬುರುಡೆ ತಂದು ಪೂಜೆ ಮಾಡ್ತಾ ಇದ್ದು ಸದ್ಯ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಹಾಗೆ ಪೊಲೀಸ್ನವರು ತನಿಖೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಮೂಟೆಯಷ್ಟು ಮನುಷ್ಯನ ಮೂಳೆ ಆ ವಾಸನೆಯನ್ನು ತಾಳಲಾರದೆ ಪೊಲೀಸ್ನವರು ಹೊರಗಡೆ ಬಂದಿದ್ದಾರೆ. ಅಂದರೆ 2-3 ಮೂಟೆಗಳಷ್ಟು ಮನುಷ್ಯರ ಮೂಳೆಗಳು ಸಿಕ್ಕಿವೆ. ಈ ವಿಷಯಗಳನ್ನು ನೋಡ್ತಾ ನೀವು ಸಹ ಗಾಬರಿ ಆಗಬೇಡಿ ಸ್ನೇಹಿತರೆ. ಈ ಒಂದು ವಿಷಯವನ್ನು ತಿಳ್ಕೊಂಡಾಗ ನಮ್ಮ ಸುತ್ತಮುತ್ತಲಿನ ಜನ ಏನೆಲ್ಲ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಈ ಒಂದು ಎಜುಕೇಷನ್ ಉದ್ದೇಶಕ್ಕೋಸ್ಕರ ಮಾತ್ರ ಇದನ್ನು ಮಾಡ್ತಾಯಿದ್ವಿ ಸ್ನೇಹಿತರೆ. ದಯವಿಟ್ಟು ಸಹಕರಿಸಿ ಸ್ನೇಹಿತರೆ. ಇಡೀ ಮನೆಯಲ್ಲಿ ಕೊಳೆತ ವಾಸನೆ ತುಂಬೈತೆ. ಆರೋಪಿ ಬಲರಾಮ್ ಅವರು ಕುಳಿತುಕೊಳ್ಳೋದಕ್ಕೋಸ್ಕರನೇ ಮಲಿಕೊಳ್ಳೋದಕ್ಕೋಸ್ಕರನೇ ಆತ ಮಾನವರ ದೇಹದ ಮೂಳೆಗಳಿಂದನೇ ಮಂಚವನ್ನು ಮಾಡಿಸ್ಕೊಂಡಿದ್ದಾನೆ. ಇನ್ನು ಮೂಳೆಗಳು ಅತಿ ಹೆಚ್ಚು ಇರುವ ಹಿನ್ನೆಲೆ ಜೋಗರದೊಡ್ಡಿ ಬಳಿ ತೋಟದ ಮನೆಗೆ ಮತ್ತೊಂದು FSL ತಂಡ ಭೇಟಿ ನೀಡೈತೆ. RR ಆಸ್ಪತ್ರೆಯಿಂದ ಇನ್ನೊಂದು FSL ಟೀಮ್ ಬಂದೈತೆ. ಶೆಡ್ನಲ್ಲಿರುವಂಥ 50ಕ್ಕೂ ಹೆಚ್ಚು ಮೂಳೆಗಳಲ್ಲಿರುವಂತಹ ಹಿನ್ನೆಲೆ ಇಡೀ ಪ್ರದೇಶವನ್ನು ಅವರು ಸೀಸ್ ಮಾಡಿದ್ದಾರೆ. ಹಾಗೆ ಅಧಿಕಾರಿಗಳು ಇದನ್ನೆಲ್ಲ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. 10ಕ್ಕೂ ಹೆಚ್ಚು FSL ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಈ ಒಂದು ಮಾಹಿತಿಯಿಂದ ಜನಸಾಮಾನ್ಯರಿಗೆ ಏನಾದರೂ ತೊಂದರೆ ಆಗ್ತಾಯಿತ್ತಾ ಅಥವಾ ಜನಸಾಮಾನ್ಯರಿಗೆ ಈ ಒಂದು ಜಾಗ ಕರ್ಕೊಂಡೋಗಿ ಆತ ಮಾಟ ಮಂತ್ರಗಳನ್ನು ಮಾಡಿ ಅವರಿಂದ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ನ, ಇದೆಲ್ಲ ಈ ಒಂದು ತಲೆಬುರುಡೆಗಳು, ಇಷ್ಟೊಂದು ಪ್ರಮಾಣದ ತಲೆಬುರುಡೆಗಳು ಎಲ್ಲಿಂದ ಬಂದು ಸ್ಮಶಾನದಿಂದೇನಾದರೂ ಎತ್ಕೊಂಬಂದ ಅಥವಾ ಅಲ್ಲೇನಾದರೂ ಮಾರಣ ಹೋಮ ಜನಗಳ ಮಾರಣ ಹೋಮ ಆಗಿತ್ತಾ ಏನಿದು ಅಂತ ಭಾಳ ತೀವ್ರ ಥರದ ವಿಚಾರಣೆಯನ್ನು ಪೊಲೀಸ್ನವರೀಗ ಮಾಡ್ತಾ ಇದ್ದಾರೆ. ಈ ಒಂದು ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇರುವಂತಹ ಪೊಲೀಸ್ನವರಿಂದ ಇನ್ನಷ್ಟು ವಿಷಯಗಳು ಹೊರಬರುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಇದಾಗಿತ್ತು ಈ ಒಂದು ವಿಷಯ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಪ್ರಕಾರ ನಿಮ್ಮ ಅನಿಸಿಕೆಗಳೇ ಬಹಳ ಮುಖ್ಯ. ನೀವು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಿರುವಂಥ ಎಲ್ಲ ಸ್ನೇಹಿತರಿಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.